ಜೊತೆಗೆ ಈ ದಾಳಿಗೆ ಸಂಬಂಧಪಟ್ಟಂತೆ ಒಂದೆರಡಲ್ಲ ಹತ್ತಾರು ಅನುಮಾನ ಮೂಡ್ತಾ ಇರೋದು. ಟೈಟ್ ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿ ಇರುವಂತಹ ಮನೆ ಸೈಫ್ ಅಲಿ ಖಾನ್ ಅವರದ್ದು. ಮನೆಯೊಳಗಡೆ ಹೋಗಬೇಕು ಅಂತಂದ್ರೆ ಆ ಗಾರ್ಡ್ಗಳ, ಸೆಕ್ಯೂರಿಟಿ ಗಾರ್ಡ್ಗಳ ಅನುಮತಿ ಬೇಕೇ ಬೇಕು. ಅಫ್ಕೋರ್ಸ್ ಯಾವ ನಾವು ಅಪಾರ್ಟ್ಮೆಂಟ್ ಮನೆಗಳಿಗೆ ಹೋಗೋದಿದ್ರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಅಂತಂದ್ರೆ ಅನುಮತಿ ಇಲ್ಲದೆ ಹೋಗೋದಕ್ಕಾಗಲ್ಲ. ಅದರಲ್ಲೂ ಒಬ್ಬ ಬಾಲಿವುಡ್ ಸ್ಟಾರ್ ಅಂದಾಗ ಹೆಚ್ಚಿನ ಸೆಕ್ಯೂರಿಟಿ ಇರುತ್ತೆ. ಗಾರ್ಡ್ ಅನುಮತಿ ಇಲ್ಲದೆ ಒಳಗೆ ಹೋಗೋದಕ್ಕಾಗಲ್ಲ. ಹಾಗಾದ್ರೆ ಒಳಗೆ ಹೋಗೋದಕ್ಕೆ ಆ ವ್ಯಕ್ತಿಗೆ, ದಾಳಿ ಮಾಡಿದ ವ್ಯಕ್ತಿಗೆ ಅನುಮತಿ ಯಾರು ಕೊಟ್ರು? ಮನೆಯೊಳಗೆ ಬಿಟ್ಟಿದ್ಯಾರು? ಸೆಕ್ಯೂರಿಟಿ ಗಾರ್ಡ್ ಆತ ಏನಾದ್ರೂ ಪರಿಚಿತನ? ಮನೆಗೆ ಒಳಗೆ ಹೋಗ್ಬೇಕು ಅಂತಂದ್ರೆ ಎರಡು ದ್ವಾರ ಇದೆ, 2 ಗೇಟ್ ಇದೆ ಸೈಫ್ ಅಲಿ ಖಾನ್ ನಿವಾಸಕ್ಕೆ. ಅಲ್ಲಿ QR ಕೋಡ್ ಬೇಕು. QR ಕೋಡ್ ಇಲ್ಲ ಅಂತಂದ್ರೆ ಒಳ ಹೋಗೋದಕ್ಕಾಗಲ್ಲ. ಆ ಕೋಡ್ ಯಾರಿಗಿರುತ್ತೆ? ಕುಟುಂಬಸ್ಥರಿಗೆ, ಸ್ಟಾಫ್ಗೆ. ಹಾಗಿದ್ರೆ ಈತ ಯಾರು? ಪರಿಚಿತನ? ಈತನನ್ನ ಒಳಗೆ ಹೇಗ್ ಬಿಟ್ರು? ಹೇಗ್ ಒಳಗೆ ಹೋದ? ಸೆಕ್ಯೂರಿಟಿ ಗಾರ್ಡ್ ಆತನನ್ನ ಒಳಗೆ ಬಿಟ್ರು ಅಂತಂದ್ರೆ ಆತನ ಕೈಯಲ್ಲಿ ಏನಾದ್ರೂ ಶಸ್ತ್ರಾಸ್ತ್ರ ಇದೆಯಾ, ಏನಿದೆ, ಅದ್ರ ಬಗ್ಗೆ ಪರಿಶೀಲನೆ ಆಗ್ಲಿಲ್ವಾ? ಹಲವಾರು ಅನುಮಾನಗಳು ಮೂಡುತ್ತೆ, ಪ್ರಶ್ನೆಗಳು ಒಂದೆರಡಲ್ಲ ಮೂಡೋದು. ಹಾಗಾಗಿ ಎಲ್ಲ ಆಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಸೆಕ್ಯೂರಿಟಿ ಗಾರ್ಡ್ಗಳ ಫೋನ್ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಈ ಮನೆಯ ಕೆಲಸಗಾರನ 4 ಸಿಬ್ಬಂದಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಒಬ್ಬ ಓಡ್ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಆತ ಯಾರು ತಪ್ಪಿಸ್ಕೊಂಡಿದ್ದಾನೋ ಆತನೇ ಕೃತ್ಯ ಎಸಗಿದ್ದ ಅನ್ನೋದ್ರ ಬಗ್ಗೆ ಅನುಮಾನ ಕೂಡ ಇದೆ. ಈಗ ಒಬ್ಬ ಆಗಂತುಕನನ್ನ, ಅಪರಿಚಿತ ವ್ಯಕ್ತಿಯನ್ನ ಇಂತಹ ಹೈ ಸೆಕ್ಯೂರಿಟಿ ಇರುವಂತಹ ಮನೆಯೊಳಕ್ಕೆ ಬಿಡ್ತಾರೆ ಅಂತಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇರಬೇಕಲ್ವಾ? ಸೈಫ್ ಅಲಿ ಖಾನ್ ಆತನನ್ನೇನಾದ್ರೂ ಒಳಗೆ ಹೋಗೋದಕ್ಕೆ ಬಿಡೋದಕ್ಕೆ ಒಪ್ಪಿಗೆ ಏನಾದ್ರೂ ಕೊಟ್ಟಿದ್ರ? ಹಾಗಿದ್ರೆ ಈ QR ಕೋಡ್ ಇದ್ದು ಒಳಗೆ ಬಿಡಬೇಕಾದಂತಹ ಸೆಕ್ಯೂರಿಟಿ ಇರುವ ನಿವಾಸ ಅಂತಂದಾಗ ಆ ಕೋಡ್ ಕೊಟ್ಟಿದ್ಯಾರು? ಸ್ಟಾಫ್ ಯಾರ್ದಾರು ಇನ್ವಾಲ್ವ್ಮೆಂಟ್ ಇದೆಯಾ?